ನಮಸ್ಕಾರ. ನಮ್ಮ ಎಲ್ಲ ಮದ್ದೂರಿನ ಜನತೆಗೆ ನಮ್ಮ ತಹಶೀಲ್ದಾರ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ನಗರಸಭೆಯಲ್ಲಿ ಸ್ವಚ್ಛ ಭಾರತ್ ಮಿಷನ್ 2.0 ಅಡಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಜೊತೆ ಎಲ್ಲ ನಮ್ಮ ವಿದ್ಯಾರ್ಥಿ ಬಳಗ, ನಮ್ಮ ಎಲ್ಲ ಸ್ಟಾಫ್ ಮತ್ತು ನಮ್ಮೆಲ್ಲ ಮಾಧ್ಯಮ ಮಿತ್ರರಿದ್ದಾರೆ. ಇವತ್ತು ನಿಮ್ಮ ಈ ಒಂದು ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆಂದರೆ, ನಮ್ಮ ಮದ್ದೂರು ಸ್ವಚ್ಛತವಾಗಿ ಸುಂದರವಾಗಿ ಕಾಣಿಸಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು. ಯಾಕಂದರೆ ನಾವು ಸ್ವಚ್ಛತೆಗೆ ಒಂದು ಹೆಜ್ಜೆ ಮುಂದೆ ಅಂದರೆ ನಮ್ಮ ಮನೆಯಿಂದನೇ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮೇನು ಘನತ್ಯಾಜ್ಯ ನಾವು ತ್ಯಾಜ್ಯವನ್ನು ನಮ್ಮ ಸೋರ್ಸ್ ಆಗುತ್ತೆ ಅಲ್ಲೇ ವಿಂಗಡಣೆ ಮಾಡಿ ನಮ್ಮ ಏನು ಮೊಬಲೈಸರ್ಸ್ ಬರ್ತಾ ಇದ್ದಾರೆ ಅಥವಾ ನಮ್ಮ ವೆಹಿಕಲ್ಗಳು ಬರ್ತಾ ಇದೆ ಸ್ವಚ್ಛತೆಗೆ ವಿಂಗಡಣೆ ಮಾಡಿ ನಮಗೆ ಕೊಡಿ. ಸೊ ದ್ಯಾಟ್ ನಮಗೆ ಈ ಘನತ್ಯಾಜ್ಯ ವಿಲೇವಾರಿಗೆ ನಮಗೆ ಸಹಕಾರ ಆಗುತ್ತೆ. ಬಿಕಾಸ್ ಎಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ ಲೆಗಸಿ ವೇಸ್ಟ್ ಅಂತ ಏನು ಕರೀತಾ ಇದ್ದೀವಿ, ಈಗ ಮಿಕ್ಸ್ ಆಗಿ ಏನು ವೇಸ್ಟ್ ಬಂದಿದೆ ಅದು ಸುಮಾರು 26,000 ಟನ್ ಆಲ್ರೆಡಿ ಇದೆ ನಮ್ಮ ಹತ್ರ. ಅದನ್ನು ಸೆಗ್ರಿಗೇಟ್ ಮಾಡಲಿಕ್ಕೆ ನಮ್ಮ ಏನು ಪುರಸಭೆ ನಗರಸಭೆದು ನಮ್ಮದು ಮ್ಯಾಕ್ಸಿಮಮ್ ಅಮೌಂಟ್ ಅಲ್ಲೇ ಖರ್ಚಾಗ್ತಾ ಇದೆ. ಅದಕ್ಕೋಸ್ಕರ ಸೊ ನೀವು ಸೆಗ್ರಿಗೇಟ್ ಮಾಡಿಕೊಟ್ರೆ ನಮಗೆ ರಿಸೋರ್ಸ್ ಮ್ಯಾನೇಜ್ಮೆಂಟು ಈಸಿ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಏನು ಕಮ್ಯುನಿಟಿ ಮೊಬಲೈಸರ್ಸ್ ಆಗಿರ್ಬೋದು, ನಮ್ಮ ಸ್ವಚ್ಛತೆ ಪೌರ ಕಾರ್ಮಿಕರ ಆಗಿರ್ಬೋದು ಬಂದಾಗ ಹೊಸ ವಿಲೇವಾರಿ ವಿಂಗಡಣೆ ಮಾಡಿದ್ದೀವಿ. ಮತ್ತು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ ಪ್ಲಾಸ್ಟಿಕ್ ಒಂದು ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಬೇಕು. ಬಿಕಾಸ್ ಎಲ್ಲದರಲ್ಲಿ ನಾವು ಬಿಸಾಡಿದರೆ ನಮ್ಮ ನಗರವೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ, ಸುಂದರವಾಗಿ ಕಾಣಿಸೋದಿಲ್ಲ. ಬಿಕಾಸ್ ಇದು ಒಂದು ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಬೇರೆ ಬೇರೆ ಕಡೆಯಿಂದ, ಬೇರೆ ದೇಶಗಳ ಕಡೆಯಿಂದ ನಮ್ಮ ಮಂಡ್ಯ ಜಿಲ್ಲೆಗೆ ಮದ್ದೂರಿಗೆ ಬರ್ತಾ ಇರ್ತಾರೆ. ಸೊ ನಮ್ಮ ಮದ್ದೂರು ನಾವು ಹೇಗೆ ಪೋರ್ಟ್ರೇ ಮಾಡ್ತೀವಿ, ನಮ್ಮ ಮದ್ದೂರನ್ನು, ನಮ್ಮ ಒಂದು ಸಿಟಿಯನ್ನು ಅನ್ನೋದು ನಮ್ಮ ಮೇಲೆ ಜವಾಬ್ದಾರಿ ಆಗಿರ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಒಂದು ನಮ್ಮ ನಗರಸಭೆಗೆ ಕೈ ಜೋಡಿಸಿ ಸ್ವಚ್ಛತೆಯೆಡೆಗೆ ನಾವು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇರೋಣ. ನಾವೆಲ್ಲರೂ ನಮ್ಮ ಜೊತೆ ಸಹಕಾರ ಕೊಡ್ತೀವಿ ಅಂತ ನಮಗೆ ಅಂದ್ಕೊಂಡು ನಾನು